ಗೆಳೆಯರೆ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನೋಡಿ, ನೀವಾಗಲೇ ತಮ್ಮನೇಲಲ್ಲೂ ಕೂಡ ನೋಡಿರ್ಬೋದು, ಈ ಕಮಲ್ ಹಾಸನ್ ಅವರು ಏನು ವಿವಾದ ನಡೀತಾ ಇದೆ ಇವ್ರದ್ದು, ಇವ್ರದ್ದು ಇಷ್ಟು ದಿನಗಳಿಂದ ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇರ್ತೀರ. ಇವ್ರದ್ದು ಕಮಲ್ ಹಾಸನ್ ಅವ್ರದ್ದು ವಿವಾದ ಅಂತ ಕೂಡ ನೋಡಿರ್ತೀರ. ಆದರೂ ಕೂಡ ನಾನು ನಿಮಗೊಂದು ವಿಷಯ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ, ಕಮಲ್ ಹಾಸನ್ ಅವರು ನಮ್ಮ ಕನ್ನಡದಲ್ಲಿ ಯಾವ್ಯಾವ ಸಿನಿಮಾ ನಟಿಸಿದ್ದಾರೆ ಅಂತಂದು ನಿಮ್ಗೆ ಗೊತ್ತಾ? ನೋಡಿ, ಕಮಲ್ ಹಾಸನ್ ಕನ್ನಡ ಭಾಷೆಯ ಬಗ್ಗೆ ಮಾತಾಡಿ ವಿವಾದವನ್ನು ಸೃಷ್ಟಿಸಿದ್ರು ಅಂತನ್ನೋದು ಕೂಡ ನಿಮಗೆ ಗೊತ್ತಿದೆ. ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು ಎಂದು ಅವರು ಕೂಡ ಹೇಳ್ತಾ ಇರೋದು ಕೂಡ ನೀವಾಗಲೇ ನೋಡಿರ್ತೀರ. ಅಲ್ಲಿಂದ ಕನ್ನಡಿಗರು ಕೂಡ ಕಮಲ್ ಹಾಸನ್ ವಿರುದ್ಧ ಕೆಂಡ ಕಾರಿದ್ರು ಅಂತಂದರೆ ಈ ವಿವಾದ ತಾರಕ್ಕೆ ಇರುತ್ತಿದ್ದಂತೆ ನೋಡಿ, ಪ್ರತಿಕ್ರಿಯೆ ನೀಡದೆ ಇದ್ದಕ್ಕಿದ್ದಂತೆ ಶಿವರಾಜ್ ಕುಮಾರ್ ಅವರನ್ನು ಕೂಡ ಟೀಕೆ ಮಾಡಲಾಗಿತ್ತಂತೆ. ನೋಡಿ, ನಾವೀಗ ಕಮಲ್ ಹಾಸನ್ ಅವರು ಕನ್ನಡದಲ್ಲಿ ಯಾವ್ಯಾವ ಸಿನಿಮಾ ನಟಿಸಿದ್ರು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿದ್ದೀವಿ. ಮೊದಲನೇದಾಗಿ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಸಿನಿಮಾಗಳ ಬಗ್ಗೆ. ನೋಡಿ, ಖಾಸಗಿ ಕಾರ್ಯಕ್ರಮವೊಂದಕ್ಕೆ ತೆರಳಿದ ಶಿವಣ್ಣ ಮಾಧ್ಯಮದವರೊಂದಿಗೆ ಕಮಲ್ ಹಾಸನ್ ವಿವಾದದ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಕನ್ನಡದಲ್ಲೂ ಕೂಡ ಇವರು ನಮ್ಮ ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂತ ಅನ್ನೋದು ಕೂಡ ನೀವೆಲ್ಲರಿಗೂ ಗೊತ್ತೇ ಇದೆ. ಇವರು ನಮ್ಮ ಕನ್ನಡದಲ್ಲಿ ರಾಮ ಶ್ಯಾಮ ಭಾಮ ಅನ್ನೊಂದು ಸಿನಿಮಾ ಬಗ್ಗೆ ನೀವು ನೋಡಿರ್ತೀರ. ಇವರು ಸಿನಿಮಾದಲ್ಲಿ ತುಂಬ ಹಿಟ್ಟಾಗಿದ್ರು. ಅದು ಬಿಟ್ಟರೆ ಮರಿಯಾ ಮೈ ಡಾರ್ಲಿಂಗ್ ಅನ್ನೋದು ಸಿನಿಮಾದಲ್ಲಿ ತುಂಬ ಹಿಟ್ಟಾಗಿದ್ರು. ಅದು ಬಿಟ್ಟರೆ ಜಾಸ್ತಿ ಅಂತಂದರೆ ಅದು ಹಳೆ ಸಿನಿಮಾ ಆಯಿತು. ಮರಿಯಾ ಮೈ ಡಾರ್ಲಿಂಗ್ ಅನ್ನೋದು ತುಂಬ ಹಳೆಯ ಸಿನಿಮಾ ಆಯಿತು. ಸದ್ಯಕ್ಕೀಗ ತುಂಬ ಅವರು ಹೊಸ ಸಿನಿಮಾ ಅಂತಲ್ಲ, ಇದು ಹಳೆ ಸಿನಿಮಾನೇ, ಆದರೂ ಕೂಡ ತುಂಬ ಹಿಟ್ಟಾಗಿರುವಂಥ ಸಿನಿಮಾ ಅಂತಂದರೆ ಇದು ರಾಮ ಶ್ಯಾಮ ಭಾಮ ಅನ್ನೋ ಒಂದು ಸಿನಿಮಾದಲ್ಲಿ ತುಂಬ ಹಿಟ್ಟಾಗಿದೆ. ನೋಡಿ, ಇದೇ ವೇಳೆ ಕಮಲ್ ಹಾಸನ್ ಅವರು ನಾನು ಕ್ಷಮೆ ಕೇಳೋದಿಲ್ಲ, ಅವರು ಹಿರಿಯರು ಏನು ಹೇಳಬೇಕು ಅಂತನ್ನೋದು ಕೂಡ, ನಾನು ಹಿರಿಯರು ಅವ್ರ ಹತ್ರ ಏನು ಕ್ಷಮೆ ಕೇಳೋದು ಅಂತಂದ್ಬಿಟ್ಟು ಕೂಡ ತುಂಬ ಹಠ ಹಿಡಿದು ನಿಂತಿದ್ದಾರೆ ಅಂತನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಿದೆ ಸ್ನೇಹಿತರೆ. ನೋಡಿ, ನಾನು ಅವರಿಗೆ ಏನು ಹೇಳೋದಕ್ಕೆ ಆಗಲ್ಲ. ಅವರು ಸೀನಿಯರ್ ಆ್ಯಕ್ಟರ್, ಮತ್ತು ನಾವು ಜೂನಿಯರ್ ಆ್ಯಕ್ಟರ್ ಅಂತ ಕೂಡ ನಮ್ಮ ಶಿವಣ್ಣ ಕೂಡ ಹೇಳಿದ್ದಾರೆ. ನಾವು ಜೂನಿಯರ್ ಆ್ಯಕ್ಟರ್ ಆಗಿರೋದ್ರಿಂದ ನಾನು ಏನು ಹೇಳೋದಕ್ಕಾಗಲ್ಲ. ನಾನು ಅವರಿಗೆ ಮಗನಿದ್ದಂತೆ ಮಲಯಾಳಂ ಕನ್ನಡ ಸಿನಿಮಾಗಳನ್ನು ಹೇಳೋದಕ್ಕಾಗಲ್ಲ ಅಂತ ಕೂಡ ಆಟ ಹೇಳಿಕೊಂಡಿದ್ದಾರೆ ಅಂತಂದಾಗ ನಟ, ನಿರ್ದೇಶಕ, ಗಾಯಕ, ನಿರ್ಮಾಪಕ, ಗೀತ, ಸಾಹಿತಿ, ಚಿತ್ರಕಥೆ, ಸಂಭಾಷಣೆ, ನೃತ್ಯ ಸಂಯೋಜಕ ಹಾಗೂ ಕೂಡ ಹಲವಾರು ಪ್ರಕಾರಗಳಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದ್ದಾರೆ ಇವರು. ನೋಡಿ, ಕಮಲ್ ಹಾಸನ್ ಚಂದನವನ ಪ್ರವೇಶಿಸಿದ್ದು 1977ರಲ್ಲೇ ನಮ್ಮ ಸ್ಯಾಂಡಲ್ವುಡ್ಗೆ, ನಮ್ಮ ಕನ್ನಡಕ್ಕೆ ಕೂಡ ಇವರು ಎಂಟ್ರಿಯನ್ನು ಕೊಟ್ಟಿದ್ದು 1977ರಲ್ಲೇ ಕೊಟ್ಟಿದ್ದರು. ನೋಡಿ, ತೆರೆ ಕಂಡ ಒಂದು ಸಿನಿಮಾ ಅವ್ರದ್ದು ಅಂತಂದರೆ ಕೋಕಿಲ ಅನ್ನೋ ಒಂದು ಚಿತ್ರದ ಮೂಲಕ ಬಿಗ್ ಹಿಟ್ಟಾಗಿರ್ತಾರಲ್ರಿ ನಮ್ಮ ಕನ್ನಡದಲ್ಲೇ. ನಮ್ಮ ಕನ್ನಡದಂದರೆ ಬೆಳೆದು ಹೋಗ್ಬಿಟ್ಟು ಅವರು 1977ರಲ್ಲೇ ಬೆಳೆದು ಹೋದವರು. ಅದು ಸೇರಿ ಒಟ್ಟು 5 ಸಿನಿಮಾಗಳಲ್ಲಿ ನಮ್ಮ ಬಣ್ಣ ಹಚ್ಚಿದ್ದಾರೆ ಕಣ್ರಿ ನಮ್ಮ ಕನ್ನಡದಲ್ಲಿ. ಇವರು ನಮ್ಮ ಕನ್ನಡದಲ್ಲೇ ಬೆಳೆದು ಹೋದವರು. ಇವರು ಇವಾಗ ಕನ್ನಡದ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದಾರೆ ಅಂದರೆ ಏನ್ರಿ ಅರ್ಥ? ನೀವೇ ಸ್ವಲ್ಪ ಊಹೆ ಮಾಡಿ ಹೇಳಬೇಕು, ಕಾಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಆ ಎಲ್ಲ ಸಿನಿಮಾಗಳ ಕುರಿತ ಮಾಹಿತಿ ಇಲ್ಲಿದೆ ನೋಡಿ. ಏನೇನು ಹೇಳ್ಬಿಡ್ತೀನಿ ಸಿನಿಮಾಗಳ ಮತ್ತಷ್ಟು ಒಂದು ಮಾಹಿತಿ. ಅವರು ನಮ್ಮ ಕನ್ನಡ ಸಿನಿಮಾದಲ್ಲಿ ಕೋಕಿಲ ಅನ್ನೋ ಒಂದು ಸಿನಿಮಾ, ಮರಿಯಾ ಮೈ ಡಾರ್ಲಿಂಗ್ ಅನ್ನೋದು ಒಂದು ಸಿನಿಮಾ, ತಪ್ಪಿದ ತಾಳ, ಅದು ಬಿಟ್ಟರೆ ರಾಮ ಶ್ಯಾಮ ಭಾಮ, ಬೆಂಕಿಯಲ್ಲಿ ಅರಳಿದ ಹೂವು, ಈ ಥರ 5 ಸಿನಿಮಾಗಳನ್ನು ಮಾಡಿ ಬಿಗ್ಗಿ ಇಲ್ಲಿಂದ ಕೂಡ ಇಟ್ಟು ಮಾಡಿಕೊಂಡು ಅವರು ಹಿಟ್ಟಾಗಬೇಕು ಅಂದರೆ ನಮ್ಮ ಕನ್ನಡದಲ್ಲಿ 1977ರಲ್ಲೇ ಹಿಟ್ಟಾಗಿ ಹೋಗಿದ್ದವರು ಅವರು. ನೋಡಿ, ನಿಮಗೆ ಗೊತ್ತಿದೆ, ನಾನು ಕೊಡ್ತಾ ಇರೋ ಡೀಟೇಲ್ಸು. ಅವರು ಯಾವ್ಯಾವ ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡದಿಂದಲೇ ಬೆಳೆದು ಹೋಗಿರೋದವರು. ಇಲ್ಲಿಂದ ಬೆಳೆದು ಹೋಗಿದ ಮೇಲೆ ಎಷ್ಟು ಕೊಬ್ಬಿಂದ ಮಾತಾಡ್ತಾ ಇದ್ದಾರೆ ಅನ್ನೋದು ನಿಮಗೂ ಕೂಡ ಆಲ್ರೆಡಿ ನೋಡ್ತಾ ಇರ್ತೀರ. ಎಲ್ಲ ವಿಡಿಯೋಗಳಲ್ಲೂ ನೀವು ಸುದ್ದಿ ಚಾನಲ್ಗಳೆಲ್ಲ ನೋಡ್ತಾ ಇದ್ದೀರ, ನ್ಯೂಸ್ ಚಾನಲ್ಗಳಲ್ಲೆಲ್ಲ. ನೋಡಿ, ಕೋಕಿಲ ಕಮಲ್ ಹಾಸನ್ ನಟನೆಯ ಮೊದಲ ಕನ್ನಡ ಸಿನಿಮಾ ಕೋಕಿಲ ಅನ್ನೋ ಬಂತು. ಆಮೇಲೆ ನೆಕ್ಸ್ಟು ಮರಿಯಾ ಮೈ ಡಾರ್ಲಿಂಗ್ ಅಂತ ಮಾಡ್ತಾರೆ. ಮರಿಯಾ ಮೈ ಡಾರ್ಲಿಂಗ್ ಆದಮೇಲೆ ನೆಕ್ಸ್ಟ್ ನೋಡಿ, ಬಾಲು ಮಹೇಂದ್ರ ನಿರ್ದೇಶನದ ಈ ಚಿತ್ರ 1977ರಲ್ಲೇ ತೆರೆ ಕಾಣುತ್ತೆ. ನೋಡಿ, ಕೋಕಿಲ ಅನ್ನೋ ಚಿತ್ರ ಕಮಲ್ ವಿಜಯ್ ಕುಮಾರ್ ಅನ್ನೋ ಪಾತ್ರ ಇದರಲ್ಲಿ ನಿರ್ವಹಿಸಿರ್ತಾರೆ ಇವರು. ಅದು ಬಿಟ್ಟರೆ ಕಮಲ್ ಅವರಿಗೆ ಜೋಡಿಯಾಗಿ ಶೋಭಾ ನಟಿಸಿರ್ತಾರೆ ಕಣ್ರಿ ಈ ಸಿನಿಮಾದಲ್ಲಿ. ಕಮಲ್ ಅವರಿಗೆ ಜೋಡಿಯಾಗಿ ಶೋಭಾ ಕೂಡ ನಟಿಸಿರ್ತಾರೆ. ಈ ಚಿತ್ರದಲ್ಲಿ ಅಭಿನಯಿಸಿರಬೇಕಾದ್ರೆ ಕಮಲ್ ಅವರಿಗೆ ಕನ್ನಡ ಬರ್ತಿರಲಿಲ್ಲ ಅಂತ ಕೂಡ ಹೇಳಲಾಗಿರುತ್ತೆ. ನೋಡಿ, ಕಮಲ್ ಅವ್ರಿಗೆ ಈ ಚಿತ್ರ ನಡೆಸಬೇಕಾದ್ರೆ ಕನ್ನಡ ಬರ್ತಿರ್ಲಿಲ್ಲ, ಕನ್ನಡ ಈಗ ಕಲಿತಾ ಇದ್ದಾರೆ ಇವರು ಅಂತ ಅನ್ನೋ ಒಂದು ವಿವಾದ ಕೂಡ ಇದೆ. ನೋಡಿ, ಆದರೂ ಅವರೇ ಡಬ್ ಮಾಡಿರೋದು ವಿಶೇಷ. ನೋಡಿ, ಇದೇ ಚಿತ್ರ ಮಲಯಾಳಂ ಭಾಷೆಯು ಕೂಡ ಉಮಾ ಕುಯಿಲ್ ಎಂದು ರೀಮೇಕ್ ಕೂಡ
ಆ ಟೈಮಲ್ಲಿ ರೀಮೇಕ್ ಕೂಡ ಆಗಿರುತ್ತಂತೆ ನೋಡಿ ಸ್ನೇಹಿತರೆ. ನೋಡಿ ಹಿಂದಿಗೆ ಅವ್ರು ಏಕ್ ಪ್ರೇಮ್ ಕಹಾನಿ ಹೆಸರಿನಲ್ಲಿ ರೀಮೇಕ್ ಆಗಿತ್ತಂತೆ. ನಟ ನಮ್ಮ ರಮೇಶ್ ಅರವಿಂದ್ ಕೂಡ ಹಿಂದಿಯಲ್ಲಿ ರೀಮೇಕ್ ಆಗಿದಾಗ ನೋಡಿ ನಮ್ಮ ರಮೇಶ್ ಅರವಿಂದ್ ಸರ್ ಕೂಡ ಅವ್ರ ಜೊತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನೋಡಿ. ಇದಕ್ಕೆ ಈ ಸಿನಿಮಾಗೆ ಅತ್ಯುತ್ತಮ ಛಾಯಾಗ್ರಹಣ ರಾಷ್ಟ್ರ ಪ್ರಶಸ್ತಿ ಮತ್ತು ಅತ್ಯುತ್ತಮ ಚಿತ್ರಕಥೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳ್ತಿದ್ದಾರೆ ನೋಡಿ. ತಪ್ಪಿದ ತಾಳ ಅನ್ನೋ ಸಿನಿಮಾದಲ್ಲಿ ಕೂಡ ನಿಮಗೆ ಹೇಳ್ಬಿಡ್ತೀನಿ ನೋಡಿ. ತಪ್ಪಿದ ತಾಳ ಮತ್ತು ರಾಮ ಶ್ಯಾಮ ಬಾಮ ಅನ್ನೋ ಫುಲ್ ಡೀಟೇಲ್ಸ್ ಕೂಡ ಇದರಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ತಪ್ಪಿದ ತಾಳ ಸಿನಿಮಾದಲ್ಲಿ ಕಮಲ್ ಹಾಸನ್ ವೃತ್ತಿ ಜೀವನದಲ್ಲಿ ಅನೇಕ ಹಿಟ್ ಸಿನಿಮಾಗಳನ್ನು ನೀಡಿದ ಕೀರ್ತಿ ನಿರ್ದೇಶಕ ಕೆ ಬಾಲಚಂದರ್ ಅವ್ರದ್ದು ಕಣ್ರಿ. ನೋಡಿ ಕಮಲ್ ರೀತಿಯ ರಜನಿಕಾಂತ್ ಅವರಿಗೂ ಸಹ ಬಾಲಚಂದರ್ ಕನ್ನಡ ತಮಿಳಿನಲ್ಲಿ ಏಕಕಾಲಕ್ಕೆ ತಪ್ಪಿದ ತಾಳ ಸಿನಿಮಾ ಮಾಡಿದ್ರಂತೆ ನೋಡಿ. ಆ ಟೈಮಲ್ಲಿ ನೋಡಿ ಇದರಲ್ಲಿ ರಜನಿಕಾಂತ್ ಕೂಡ ಹೀರೋ ಆಗಿ ನಟಿಸಿರ್ತಾರೆ. ರಾಮ ಶ್ಯಾಮ ಬಾಮ ಅದಾದಮೇಲೆ ನೆಕ್ಸ್ಟು ರಜನಿಕಾಂತ್ ಜೊತೆ ಸಿನಿಮಾ ಮಾಡಿದಾಗ ಇವರು ಕಮಲ್ ಹಾಸನ್ ಅವರು ತುಂಬ ಪಾತ್ರಗಳು ಇವ್ರಿಗೆ ನಮ್ಮ ಕನ್ನಡದಿಂದ ಬೆಳೆದೋದ್ಮೇಲೆ ತುಂಬ ಹಿಟ್ಟಾದಮೇಲೆ ಬೆಳೆದು ಸಿಗುತ್ತೆ ಇವ್ರಿಗೆ ತಮಿಳ್ನಾಡಲ್ಲೇ ನೋಡಿ. ತಮಿಳ್ನಾಡಲ್ಲೇ ಬೆಳೆಯೋದೆಲ್ಲ ಇವ್ರಿಗೆ ಆಗುತ್ತೆ. ಸದ್ಯಕ್ಕೆ ನಮ್ಮ ಕನ್ನಡದಲ್ಲೇ ಬೆಳೆದಾದ್ಮೇಲೆ ಗೆದ್ದಾದ್ಮೇಲೆ ನೋಡಿ ಇವರು ನಮ್ಮ ಕನ್ನಡ ಬೆಳೆಯೋಕ್ಕೆ ಕಾರಣ ತಮಿಳೇ ಭಾಷೆನೇ ಕಾರಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿರೋದು. ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಕನ್ನಡದಲ್ಲಿ ಎಷ್ಟೆಷ್ಟು ಮೂವಿಗಳನ್ನು ಸಿನಿಮಾಗಳನ್ನು ನಡೆಸಿದ್ದಾರೆ ಅಂತ ಅನ್ನೋದು ಕೂಡ ನಿಮಗೂ ಬಿಡಿಸಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಇನ್ನೊಂದು ಏನಂತಂದರೆ ಈ ಚಿತ್ರದಲ್ಲಿ ಅಮೃತ್ ಲಾಲ್ ಅನ್ನೋ ಸಣ್ಣ ಪಾತ್ರವೊಂದಕ್ಕೆ ಕಮಲ್ ಬಣ್ಣ ಹಚ್ಚಿದ್ದಾರೆ. ಈ ಪಾತ್ರಕ್ಕೆ ಅವರೇ ಡಬ್ ಮಾಡಿರೋದು ಕೂಡ ವಿಶೇಷ ಅಂತ ಕೂಡ 70ರ ದಶಕದಲ್ಲಿ ಕಮಲ್ ಸ್ಟಾರ್ ನಟ. ಹೀಗಿದ್ದರೂ ಈ ಸಿನಿಮಾದಲ್ಲಿ ಸಣ್ಣ ಪಾತ್ರವೊಂದನ್ನು ನಿಭಾಯಿಸಿದ್ದು ವಿಶೇಷ ಅಂತ ಕೂಡ ಹೇಳಿ ಇದೆ ನೋಡಿ. ಮರಿಯಾ ಮೈ ಡಾರ್ಲಿಂಗ್ ಬಗ್ಗೆ ನಿಮಗೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. 1980ರಲ್ಲಿ ತೆರೆಕಂಡ ಮತ್ತೊಂದು ದ್ವಿಭಾಷಾ ಚಿತ್ರ ಅಂದರೆ ಮರಿಯಾ ಮೈ ಡಾರ್ಲಿಂಗು. ಇದು ದುರೈ ನಿರ್ದೇಶನ ಮಾಡಿದ್ದ ಈ ಸಿನಿಮಾದಲ್ಲಿ ಕಮಲ್ ಹಾಸನ್ಗೆ ಜೋಡಿಯಾಗಿ ಶ್ರೀಪ್ರಿಯಾ ನಟಿಸಿದ್ರಂತೆ ನೋಡಿ. ಮರಿಯಾ ಮೈ ಡಾರ್ಲಿಂಗು ಶ್ರೀಪ್ರಿಯಾ ಅವರು ಕೂಡ ನಟಿಸಿರ್ತಾರೆ. ಅದು ಬಿಟ್ಟರೆ ಅವ್ರಿಗೆ ಇಲ್ಲಿ ದ್ವಿಪಾತ್ರ ಅನ್ನೋದು ಕೂಡ ವಿಶೇಷ ಆಗಿರುತ್ತೆ. ಎರಡೆರಡು ಪಾತ್ರದಲ್ಲಿ ಇವರು ನಟಿಸಿರೋದು ಒಂದು ವಿಶೇಷ ಆಗಿರುತ್ತೆ. ಅದು ಅಲ್ಲದೆ ಈ ಚಿತ್ರ ಟೈಟಲ್ ಸಾಂಗ್ ಸಾಕಷ್ಟು ಜನಪ್ರಿಯಗೊಂಡಿತ್ತಂತೆ ಕಣ್ರಿ. ಈ ಚಿತ್ರ ಆ ಟೈಮಲ್ಲಿ ಸಾಕಷ್ಟು ಜನಪ್ರಿಯವನ್ನು ಗಳಿಸಿತ್ತಂತೆ ಈ ಟೈಟಲ್ ಸಾಂಗ್ ಅಂತಕ್ಕಂಥದ್ದು. ಮತ್ತು ನಮ್ಮ ಕನ್ನಡದಲ್ಲೂ ಕೂಡ ನಮ್ಮ ಬಾಲಣ್ಣ ಅಂತಿರೋದು ನೋಡಿ. ನಾವು ಬಾಲಣ್ಣ, ವಜ್ರಮುನಿ, MP ಶಂಕರ್, ಶಿವರಾಮ್ ಅಂತವರು ಕೂಡ ಈ ಜೊತೆಗೆ ನಡೆಸಿದಾರಂತೆ ನೋಡಿ. ನಿರ್ದೇಶನ ಈ ಚಿತ್ರಕ್ಕೆ ಶಂಕರ್ ಗಣೇಶ್, ಸಂಗೀತ ಕೂಡ ಸಂಯೋಜಿಸಿದಂತೆ. ಅದು ಬಿಟ್ಟರೆ ನೋಡಿ ಬಸ್ ಕಂಡಕ್ಟರ್ ಅನ್ನೋ ಪಾತ್ರದಲ್ಲಿ ಸಹ ಬೆಂಕಿಯಲ್ಲಿ ಅರಳಿದವು ಸುಹಾಸಿನಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದ ಬೆಂಕಿಯಲ್ಲಿ ಅರಳಿದವು ಚಿತ್ರ ಕೆ ಬಾಲಚಂದರ್ ನಿರ್ದೇಶನದ ಮಾಡಿದ್ದದ್ದು. ಮತ್ತು ಅದು ಅಲ್ಲದೆ ನೋಡಿ ಈ ತಲೆ ಹಿಡುಕ ಈ ರಾಮ ಶ್ಯಾಮ ಬಾಮ ಅನ್ನೋ ಪಿಕ್ಚರ್ ನಮ್ಮ ಕನ್ನಡದಲ್ಲೇ ರಮೇಶ್ ಅರವಿಂದ್ ಸರ್ ಜೊತೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆದರೂ ಕೂಡ ಇವನು ನಮ್ಮ ಕನ್ನಡದಲ್ಲಿ